ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರುವಂತಹ ಆದ್ರೆ SIR ಹೆಸರಲ್ಲಿ ನರೇಂದ್ರ ಮೋದಿ ಈ ದೇಶದ ಅಲಕ್ಷಿತ ದಮನಿತ ಸಮುದಾಯಗಳ ಮೇಲೆ ಮಾಡ್ತಿರೋ ಯುದ್ಧ ಏನಪ್ಪಾ ಅಂದ್ರೆ ನಮಗೆ ಯಾವಾಗಲೂ ಟ್ರಾನ್ಸ್ಜೆಂಡರ್ ಪರವಾಗಿ ಲಿಂಗ ಸಮಾನತಾ ಪರವಾಗಿ ನಿಂತಿದ್ದಾರೆ ಅಂತ ನಮ್ಮ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತೊಂದು ಶೂಟ್ ಬುಕ್ ಆಗಿದೆ ಅಂತ ನಾನು ನನ್ನ ಕ್ಯಾಮ್ರಾ ತಗೊಂಡು ಹೊರಟಿದ್ದು ಎಲ್ಲಿಗಂತ ತೋರಿಸ್ತೀನಿ ಬನ್ನಿ. ಯಾರು ಅಂದ್ರೆ ಈ ಬಲಪಂಥಿ ಹಿಂದುತ್ವ ಅಲ್ಲ, ಈ ಮಧ್ಯಪಂಥಿ ಮನುವಾದ ಅಲ್ಲ, ಈ ಎಡಪಂಥಿ ಕಮ್ಯುನಿಸ್ಟ್ ಅಲ್ಲ, ನಮ್ಮ ಸತ್ಯಪಂಥ ಸಮಾನತವಾದನೆ ಯಾವಾಗಲೂ ಒಂದು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಟ್ರಾನ್ಸ್ ಅಮೆಂಡ್ಮೆಂಟ್ 2026 ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನಮಸ್ಕಾರ. ನಾನು ಇವತ್ತು ಟ್ರಾನ್ಸ್ಜೆಂಡರ್ ಬಿಲ್ 2026 ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಈ ಬಿಲ್ ನಮ್ಮ ಗುರುತನ್ನು ನಾವೇ ನಿರ್ಧರಿಸಿಕೊಳ್ಳುವ ಹಕ್ಕನ್ನು ಕಸಿದುಕೊಳ್ತಿದೆ. ಇದು ನಮ್ಮ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಸರ್ಕಾರ ನಮ್ಮ ಬಗ್ಗೆ ಯೋಚಿಸಬೇಕು. ನಮಗೂ ಸಮಾಜದಲ್ಲಿ ಸಮಾನ ಅವಕಾಶಗಳು ಬೇಕು. ಶಿಕ್ಷಣ, ಉದ್ಯೋಗದಲ್ಲಿ ನಮಗೂ ಮೀಸಲಾತಿ ಸಿಗಬೇಕು. ನಾವು ಕೂಡ ಈ ದೇಶದ ಪ್ರಜೆಗಳು. ನಮಗೂ ಗೌರವಯುತ ಜೀವನ ನಡೆಸುವ ಹಕ್ಕಿದೆ. ದಯವಿಟ್ಟು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಿ. ಧನ್ಯವಾದಗಳು. ಶ್ರೀತರು ಸುಂದರೇಶ್ CPI ಜೈ 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 ಭೀಮ್, ಜೈ 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 ಭೀಮ್. ಮೂಲಭೂತ ಹಕ್ಕುಗಳು ಸಿಗದೆ ಇರೋದು ಈ ದೇಶದ ವಿಪರ್ಯಾಸ ಅಂತ ಹೇಳ್ಬೋದು. ಮತ್ತೆ ಈ 25 ವರ್ಷದ ಚಳವಳಿಯಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಮತ್ತೆ ನಮ್ಮ ಚಳವಳಿಗಳ ಜೊತೆಗೆ ಸಾಕಷ್ಟು ಪ್ರಗತಿಪರ ಚಿಂತಕರು, ಚಳವಳಿಗಳು, ದಲಿತ ಚಳವಳಿಗಳು, ಮಹಿಳಾ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ಶೋಷಿತರು ಎಲ್ಲರೂ ಸಂವಿಧಾನ ಪರ ಮನಸ್ಸುಗಳು ಈ ಸಮುದಾಯದ ಹಕ್ಕುಗಳ ಜೊತೆಗೆ ನಿಂತಿದ್ದಾರೆ. ಸ್ಫೂರ್ತಿ ಇದೆ. ನಾವು ಮನೆ ಬಿಟ್ಟು ಬಂದಾಗ ನಮ್ಮನ್ನು ನೋಡ್ಕೊಳ್ಳೋರು ಈ ಸರ್ಕಾರಗಳಲ್ಲ. ನಾವು ಯಾರನ್ನ ಕಲ್ಚರ್ ಸಿಸ್ಟಮ್ ರದ್ದುಗೊಳಿಸಿ, ಟ್ರಾನ್ಸ್ಜೆಂಡರ್ ಕಾಯ್ದೆಯನ್ನು ಈ ಕೂಡಲೇ ರದ್ದುಗೊಳಿಸಿ, 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 ಟ್ರಾನ್ಸ್ಜೆಂಡರ್ ಕಾಯ್ದೆಯನ್ನು ಈ ಕೂಡಲೇ ರದ್ದುಗೊಳಿಸಿ, ರದ್ದುಗೊಳಿಸಿ, ರದ್ದುಗೊಳಿಸಿ. ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಟ್ರಾನ್ಸ್ಜೆಂಡರ್ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆವಾಸ್ ಶಿವಸುಂದರ್ ಸರ್ ಇದನ್ನ ಮಾತಾಡಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಅರ್ಥ ಮಾಡಿಸ್ಬೇಕಂತ ಎಲ್ಲ ಸ್ನೇಹಿತರನ್ನು ಆಹ್ವಾನಿಸುತ್ತೇನೆ. ಮೊದಲನೇದಾಗಿ ಒಂದು ಚಿಕ್ಕ ಸಮುದಾಯ ಆದ್ರೆ SIR ಹೆಸರಲ್ಲಿ ನರೇಂದ್ರ ಮೋದಿ ಈ ದೇಶದ ಅಲಕ್ಷಿತ ದಮನಿತ ಸಮುದಾಯಗಳ ಮೇಲೆ ಮಾಡ್ತಿರೋ ಯುದ್ಧ ಏನಪ್ಪಾ ಅಂದ್ರೆ ಈ ದೇಶದ ನಾಗರಿಕರು ನೀವು ಅಂತ ಸಾಬೀತು ಮಾಡ್ಕೊಳ್ಳಿ ಅಂತ ಒಂದು ಯುದ್ಧ ಮಾಡ್ತಿದ್ದಾರೆ. ಯಾವ ತರ ಅಂದ್ರೆ ಅವ್ರು ಹೇಳ್ತಿರೋದು, ಈ ದೇಶಕ್ಕೆ ಸಿಕ್ಕಾಪಟ್ಟೆ ಕೋಟ್ಯಾಂತರ ಜನ ವಿದೇಶಿ ವಲಸಿಗರು ಬಂದ್ಬಿಟ್ಟಿದ್ದಾರೆ, ಅವರನ್ನ ಪತ್ತೆ ಹಚ್ಚಕ್ಕೋಸ್ಕರ SIR ಮಾಡ್ತಿದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ನೇರವಾಗಿ ಟ್ರಾನ್ಸ್ಜೆಂಡರ್ ಸಮುದಾಯಗಳಿಗೆ, ದಲಿತ ಸಮುದಾಯಕ್ಕೆ, ಆದಿವಾಸಿ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ. ಆದ್ರಿಂದ ಗಮನ ಕೊಟ್ಟು ಕೇಳಿ ಅಂತ ವಿನಂತಿ ಮಾಡ್ತೀವಿ. ಅವ್ರು ಏನ್ ಹೇಳ್ತಿದ್ದಾರೆ, ಈ ದೇಶಕ್ಕೆ ವಿದೇಶಿ ನುಸುಳುಕೋರರು ಬಂದಿದ್ದಾರೆ, ಸರಿ ಅವ್ರನ್ನ ಪತ್ತೆ ಹಚ್ಚಿ ಹೊರಗೆ ಹಾಕಿ. ಯಾರು ಬೇಡ ಅಂತಾರೆ? ವಿದೇಶಿ ನುಸುಳುಕೋರರು ಇದ್ದಾರೆ, ಅವ್ರನ್ನ ಕೇಳಿ ಕೊಡ್ಲಿಲ್ಲ ಅಂತಂದ್ರು ಅವ್ರು ಯಾವ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಕಳಿಸಿ. ಬೆಂಗಳೂರಿಗೆ ಒಂದು ದರೋಡೆಗೋರ ಗ್ಯಾಂಗ್ ಬಂದಿದೆ ಅಂತ ಇಟ್ಕೊಳ್ರಿ. ಬೆಂಗಳೂರು ಪೊಲೀಸ್ ಕಮಿಷನರ್ ಏನ್ ಮಾಡ್ಬೇಕು? ದರೋಡೆ ಎಲ್ಲಿ ಮಾಡಿದ್ರು ಅಂತ ಹುಡುಕ್ಬೇಕು, ಆ ದರೋಡೆಗೋರನ್ನ ಹಿಡಿಬೇಕು. ಹೌದಾ ಇಲ್ವಾ? ಯಾರು ಹಿಡಿಬೇಕು? ದರೋಡೆಗೋರನ್ನ ಹಿಡಿಬೇಕು. ಆದ್ರೆ ಬೆಂಗಳೂರು ಪೊಲೀಸ್ ಕಮಿಷನರು, ಬೆಂಗಳೂರಿನಲ್ಲಿರುವಂತ ನೀವು 1,40,00,000 ಜನ ಯಾರಿದ್ದೀರಿ, ನೀವೆಲ್ಲರೂ ದರೋಡೆಗೋರ್ರೆ. ನೀವೆಲ್ಲರೂ ಕ್ಯೂನಲ್ಲಿ ಬಂದು ಪೊಲೀಸ್ ಕಮಿಷನರ್ ಕೇಳಿದ್ದಂತ ದಾಖಲೆ ತೋರಿಸಿ ನಾನು ದರೋಡೆ ಮಾಡಿಲ್ಲ ಅಂತ ನೀವು ಸಾಬೀತು ಮಾಡ್ಕೊಳ್ಬೇಕು.
ಯಾರು ಸಾಬೀತ್ ಮಾಡ್ಕೊಳ್ಳಲ್ಲ ಅವ್ರು ದರೋಡೆಗೋರರು ಅಂತ ಜೈಲ್ಗೆ ಹಾಕ್ತಿವಿ ಅಂದ್ರೆ ಅದು ತಪ್ಪಾ ಸರಿನಾ? ನರೇಂದ್ರ ಮೋದಿ ಅದನ್ನೇ ಮಾಡ್ತಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ, ಈ ದೇಶದಲ್ಲಿರೋ 140 ಕೋಟಿ ಜನರು ವಿದೇಶಿಯರೇ. ನೀವೇನ್ ಮಾಡಬೇಕು, ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಈ SIR ಪ್ರಕ್ರಿಯೆಯಲ್ಲಿ ನಾವೊಂದು 11 ದಾಖಲೆಗಳು ಹೇಳ್ತೀವಿ. ಆ 11 ದಾಖಲೆಗಳ ಒಂದನ್ನ ಕೊಟ್ಟು ನೀವು ಸ್ವದೇಶಿಯರು ಅಂತ ಸಾಬೀತುಪಡಿಸ್ಕೋಬೇಕು. ಇಲ್ಲ ಅಂದ್ರೆ ನೀವು ವಿದೇಶಿಯರು. ಇವತ್ತು ಉತ್ತರ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯ ಮುಖ್ಯಸ್ಥರ ಸುವೇಂದು ಅಧಿಕಾರಿ ಹೇಳ್ತಾರೆ, ಅಲ್ಲಿ ನಿಮಗೆ ಗೊತ್ತಿರಲಿ 93 ಲಕ್ಷ ಜನರನ್ನ, ಯಾರವರು 53 ಲಕ್ಷ ಜನ ಹಿಂದೂಗಳು, 33 ಲಕ್ಷ ಜನ ಮುಸ್ಲಿಮರು, ಸುಮಾರು 10,000ಕ್ಕೂ ಹೆಚ್ಚು ಜನ ಟ್ರಾನ್ಸ್ಜೆಂಡರ್ ಸಮುದಾಯದವರು. ಸರ್ಕಾರ ಹೇಳಿದಂತ ದಾಖಲೆಗಳು ಅವ್ರ ಹತ್ರ ಇಲ್ಲ, ಯಾಕಂದ್ರೆ ದಾಖಲೆ ಇಲ್ವೇ ಇಲ್ಲ ಅವ್ರ ಹತ್ರ. ಯಾಕೆ ವಿಶೇಷ ಅಂತ ಹೇಳ್ತೀನಿ ಅಂದ್ರೆ, ಜ್ಯೋತಿಬಾ ಫುಲೆ ಹುಟ್ಟಿರೋದು ಒಬ್ಬ ಪುರುಷನಾಗಿ, ಆದ್ರೆ ಅವರು ಗಟ್ಟಿಯಾದ ಸ್ತ್ರೀವಾದಿಗಳಾಗಿದ್ರು, ಅವರು ಲಿಂಗ ಸಮಾನತಾವಾದಿಗಳಾಗಿದ್ರು. ಜ್ಯೋತಿಬಾ ಫುಲೆ ಯಾವಾಗಲೂ ಒಂದು ಸಿದ್ಧಾಂತ ನಿಂತಿದ್ರು. ಜ್ಞಾಪಕ ಇಟ್ಕೊಳ್ಳಿ, ಯಾವ್ದಾದ್ರು ಸಿದ್ಧಾಂತ ನಮಗೆ ಯಾವಾಗಲೂ ಟ್ರಾನ್ಸ್ಜೆಂಡರ್ ಪರವಾಗಿ, ಲಿಂಗ ಸಮಾನತಾ ಪರವಾಗಿ ನಿಂತಿದ್ದಾರೆ ಅಂದ್ರೆ ನಮ್ಮ ಮಾದರಿಗಳು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ತಂದೆ ಪೆರಿಯಾರ್. ಅಂದ್ರೆ ಯಾರು ಅಂದ್ರೆ ಈ ಬಲಪಂಥಿ ಹಿಂದುತ್ವ ಅಲ್ಲ, ಈ ಮಧ್ಯಪಂಥಿ ಮನುವಾದ ಅಲ್ಲ, ಈ ಎಡಪಂಥಿ ಕಮ್ಯುನಿಸ್ಟ್ ಅಲ್ಲ, ನಮ್ಮ ಸತ್ಯ ಪಂಥ ಸಮಾನತಾವಾದನೆ ಯಾವಾಗಲೂ ಒಂದು ಇವತ್ತೊಂದನೇ ಶತಮಾನದವ್ರು ಬಗ್ಗಿದ್ರೆ ಅವರು ಇವತ್ತಿನ ದಿನ ನಮ್ಮ ಜೊತೆ ಗಟ್ಟಿಯಾಗಿ ನಿಂತು ಈ ಟ್ರಾನ್ಸ್ಜೆಂಡರ್ ವಿರೋಧಿ ಕಾಯ್ದೆಗಳನ್ನ ಖಂಡಿತ ವಿರೋಧ ಮಾಡುವವರು ಅವರ ಸಿದ್ಧಾಂತದಲ್ಲಿದೆ. ಅದನ್ನ ನಾವು ಮುಂದುವರಿಸಬೇಕು ಸ್ನೇಹಿತರೆ. ಇದೆ, ಇದನ್ನ ನಾವು ವಿರೋಧ ಮಾಡಲೇಬೇಕು. ಅವ್ರು ಹೇಳೋದೊಂದು, ಮಾಡೋದೊಂದು ಮತ್ತೊಂದು. ಮತ್ತೆ ಅದರ ಜೊತೆ ಸೆಲ್ಫ್ ಐಡೆಂಟಿಫೈ ಮಾಡೋ ಹಕ್ಕನ್ನ ಕಸ್ಕೊಂಡಿದ್ದಾರೆ. ನೋಡಿ, ಪುರುಷರಾದ್ರೆ ಸೆಲ್ಫ್ ಐಡೆಂಟಿಫೈ ಮಾಡಬಹುದು, ಮಹಿಳೆಯರಾದ್ರೆ ಸೆಲ್ಫ್ ಐಡೆಂಟಿಫೈ ಮಾಡಬಹುದು, ಆದ್ರೆ ಟ್ರಾನ್ಸ್ಜೆಂಡರ್ ಯಾಕೆ ಸೆಲ್ಫ್ ಐಡೆಂಟಿಫೈ ಮಾಡಕ್ಕಾಗಲ್ಲ? ನೀವು ಉದ್ದೇಶ ಪೂರ್ವಕವಾಗಿ ನಮ್ಮ ಟ್ರಾನ್ಸ್ಜೆಂಡರ್ ಮೇಲೆ ಬಲಿಪಶುವಾಗಿ ಮಾಡಿ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀರಾ. ಇದನ್ನ ನಾವು ವಿರೋಧ ಮಾಡಲೇಬೇಕು, ಇದನ್ನ ಖಂಡಿಸಲೇಬೇಕು. ಆದ್ರೆ ಅದನ್ನ ನಾವು ಮಾಡಿ, ಯಾಕಂದ್ರೆ ಈ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ, ಕೇಂದ್ರ ಸರ್ಕಾರ ಮಾತ್ರ ಒಂದು ರೀತಿ ಸಂವಿಧಾನ ವಿರೋಧಿ, ಆದ್ರೆ ನಾವು ಮಾತ್ರ ಸಂವಿಧಾನ ಪರ ಅಂತ ಹೇಳ್ತಿರಲ್ಲ. ಆ ಪರ ಮುಂದೆ ಇಟ್ಬಿಟ್ಟು ಹಿಂದೆ ಉಲ್ಲಂಘನೆ ಬೇಡ, ನೇರವಾಗಿ ಅದನ್ನ ಈ ಒಂದು ಟ್ರಾನ್ಸ್ಜೆಂಡರ್ ವಿರೋಧಿ ಕಾಯ್ದೆನ ವಿರೋಧ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎರಡನೇದು ಬಹಳ ಮುಖ್ಯವಾಗಿ ಲಾಂಗ್ ಟರ್ಮ್ ಪ್ಲಾನ್. ನಮಗೆ ನಿಜವಾಗ್ಲೂ ಶಾಶ್ವತವಾದ ಪರಿಹಾರ ಇದೆ ಅಂದ್ರೆ ಎಷ್ಟೇ ಹೋರಾಟ ಮಾಡಿದ್ರು, ಯಾಕಂದ್ರೆ ನೀವು ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದೀರಾ, ನೀವು ಗಟ್ಟಿಯಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೀರಾ. ಯಾವ ತರ ಬದಲಾವಣೆ ಬಂದಿದೆ ಅಂದ್ರೆ ಮೇಲಿಂದ ದಯಾ ದಾನ ದಾಕ್ಷಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಆದ್ರೆ ಹೋರಾಟ ನಮ್ಗೆ ಶಾಶ್ವತವಾದ ಪರಿಹಾರ ಇಲ್ಲ. ಯಾವುದು ಶಾಶ್ವತವಾದ ಪರಿಹಾರ, ಯಾವುದು ನಿಜವಾಗ್ಲೂ ನಮ್ಮ ಟ್ರಾನ್ಸ್ಜೆಂಡರ್ ಜನರಿಗೆ ನ್ಯಾಯ ಸಿಗಕ್ಕೆ ಹೆಂಗೆ ನಾವು ಕುರ್ಚಿ ಅಲ್ಲಾಡಿಸೋದಾಗ್ಬೇಕು ಅಂದ್ರೆ, ನೋಡಿ ನಾನು ಹೇಳ್ತೀನಿ, ನಮ್ಮ ಜ್ಯೋತಿಬಾ ಫುಲೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮ ಸಾವಿತ್ರಿಬಾ ಫುಲೆ, ನಮ್ಮ ತಂದೆ ಪೆರಿಯಾರು, ನಮ್ಮ ಎಲ್ಲ ಸಮಾನತಾವಾದಿಗಳಿಗೆ ಶತ್ರು ಯಾರು? ಯಾವ ಒಂದು ಜಾತಿಯವರಲ್ಲ, ಯಾವ ಒಂದು ಧರ್ಮದವರಲ್ಲ, ಯಾವ ಒಂದು ಮಾತೃಭಾಷೆಯವರಲ್ಲ, ಯಾವ ಒಂದು ಪಕ್ಷದವರಲ್ಲ. ಈ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮಗೆ ಶತ್ರು. ಆ ವ್ಯವಸ್ಥೆ ವಿರುದ್ಧ ನಾವು ಕೂಡ ಗಟ್ಟಿಯಾಗಿ ಎಲ್ಲ ಸಮಾನತಾವಾದಿಗಳು, ಲಿಂಗ ಸಮಾನತೆ, ಜಾತಿ ಸಮಾನತೆ, ಆರ್ಥಿಕ ಸಮಾನತೆ, ಉದ್ಯೋಗದ ಸಮಾನತೆ, ಶಿಕ್ಷಣ ಆರೋಗ್ಯದ ಸಮಾನತೆ, ಸಾಂಸ್ಕೃತಿಕ ಸಮಾನತೆಗೋಸ್ಕರ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ನಾವೊಂದು ಪರ್ಯಾಯ ಶಕ್ತಿ ಕಟ್ಟಬೇಕು ಕರ್ನಾಟಕಕ್ಕೆ. ನಾಳೆ ದಿನ ನಾವೇ ನೀತಿ ಯೋಜನೆ ಕಾನೂನು ತರೋರಾಗಬೇಕು. ನಮ್ಮ ಟ್ರಾನ್ಸ್ಜೆಂಡರ್ ಜನಾಂಗಕ್ಕೆ ನಾವು ಬರೀ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡೋದಷ್ಟೇ ಅಲ್ಲ, ನಾವು ಖಂಡಿತ ವಿಧಾನಸೌಧದಲ್ಲಿ ನಾವು ನಿಂತ್ಕೊಂಡು ನಮ್ಮ ಸಮಾನತಾವಾದಿಗಳು ಕಾನೂನು ತರೋರಾಗಬೇಕು. ಸೊ ನಮ್ಮ ಲಿಂಗದಲ್ಲಿ ಒಗ್ಗಟ್ಟ ಅಲ್ಲ, ನಮ್ಮ ಜಾತಿನಲ್ಲಿ ಒಗ್ಗಟ್ಟ ಅಲ್ಲ, ನಮ್ಮ ಧರ್ಮ ಮಾತೃಭಾಷೆಯಲ್ಲಿ ಒಗ್ಗಟ್ಟ ಅಲ್ಲ, ನಮ್ಮ ಸಿದ್ಧಾಂತದ ಒಗ್ಗಟ್ಟು. ನಾವು ಕಟ್ಕೊಳ್ಳಿ, ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿದ್ವಿ, ಲಿಂಗಗಳು ಹುಟ್ಟಿದ್ವಿ, ಊರುಗಳು ಹುಟ್ಟಿದ್ವಿ, ಧರ್ಮಗಳು ಹುಟ್ಟಿದ್ವಿ, ಯಾವ್ದು ನಮ್ಮ ಆಯ್ಕೆ ಅಲ್ಲ. ಅದು ಹುಟ್ಟದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ, ಅದು ನಮ್ಮ ಆಯ್ಕೆ. ಹುಟ್ಟದ ಮೇಲೆ ಒಂದು ಸಮಾಜಕ್ಕೋಸ್ಕರ ನಿಂತ್ರೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದಿರ ನಾವು ನೋಡ್ಕೋಬಹುದು. ನಿಜವಾಗ್ಲೂ ಒಂದು ಸಮಾಜದ ಕರ್ನಾಟಕ ಕಟ್ಟಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ನಿಮ್ ಮುಂದೆ ಮಾತಾಡಕ್ಕೆ ಅವಕಾಶ ಸಿಕ್ಕಿರೋದು ಮತ್ತೆ ಕೃತಜ್ಞತೆಗಳು ಹೇಳಿ, ಈ ಅನ್ಯಾಯದ ವಿರುದ್ಧ ಕಾನೂನು ನಮಗಾಗಿರೋ ಅನ್ಯಾಯ ಮಾತ್ರ ಅಲ್ಲ, ಎಲ್ಲೇ ಅನ್ಯಾಯ ಆದ್ರೂ ಆ ಅನ್ಯಾಯ ಖಂಡಿಸುವ ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇದೆ. ನಾವು ನಿಂತ್ಕೊಳ್ಳೋಣ, ಟ್ರಾನ್ಸ್ಜೆಂಡರ್ ನ್ಯಾಯ ಬರತಕ್ಕ ನಿಂತ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್, ಜೈ जिंदाबाद जिंदाबाद, इनकलाब जिंदाबाद.
ಇದೆ ಹಟ್ಟಿ ಮೊಹಲ್ಲಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ. ಇಲ್ಲ ನೀನು ಕೇಳೋ ಎಲ್ಲದಕ್ಕೆ ಯಾರೋ ನೀನು ಅಲ್ಲಿ ಬಾ ಬೇಗ ಇಲ್ಲಿ ಕುತ್ಕ ಸ್ವಲ್ಪ ಬೇಗ ಕೇಳು ಮಾತು ಈಗ ತೆಗಿ ನಿನ್ನ ಬಿಲ್ಲು ಬೇಡ ಯಾವುದೇ ಸೊಲ್ಲು ಹೊಡಿಬೇಡ ಕಲ್ಲು ನಿನ್ನ ಪ್ಲಾನ್ ಏನಿದ್ರು ನಮ್ಮ ಮುಂದೆ ನಿಲ್ಲು ನಾನೇನಂತ ಪ್ರೂವ್ ಮಾಡಕ್ಕೆ ಯಾವ ಡಾಕ್ಟರ್ ಬೇಕಿಲ್ಲ ನಿನ್ನ ಗುರುತು ಏನು ಅಂತ ಯಾವ ಮ್ಯಾಜಿಸ್ಟ್ರೇಟ್ ಕೇಳಬೇಕಿಲ್ಲ ನಾನು ಅವರನ್ನು ಪ್ರೂವ್ ಮಾಡಿ ಅಂತ ಕೇಳೋದೇ ಇಲ್ಲ ನಾವು ಬಾಯ್ ಬಿಟ್ರೆ ನೀವು ಇಲ್ಲಿ ನಿಲ್ಲೋದೇ ಇಲ್ಲ ದಲಿತರು ನಾವಿದ್ದೇವೆ ಮಹಿಳೆಯರು ನಾವಿದ್ದೇವೆ ಯುವ ಜನರು ನಾವಿದ್ದೇವೆ ನನ್ನ ನೀವು ಹೇಳಿ ನಾವಿದ್ದೇವೆ. ಬೇಡಿಕೆಗಳೇನಿದೆ ಪ್ರಮುಖವಾಗಿ 2020 ಕಾಯ್ದೆಯನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಬಾರದು. ಎರಡನೇದು ದೇಶವ್ಯಾಪಿ ಮಟ್ಟದಲ್ಲಿ ಅದನ್ನು ರದ್ದುಪಡಿಸಬೇಕು. 2019 ಕಾಯ್ದೆಯ ಅನುಷ್ಠಾನವನ್ನು ಬಲಪಡಿಸಬೇಕು. ಹಾಗೆ ಟ್ರಾನ್ಸ್ ಸಮುದಾಯದ ನೇರ ಭಾಗವಹಿಸಿಕೆ ಇಲ್ಲದೆ ಯಾವುದೇ ನೀತಿ ತೀರ್ಮಾನ ಮಾಡಬಾರದು ಅಂತಕ್ಕಂಥ 4 ಬೇಡಿಕೆಗಳನ್ನ ಹೋರಾಟವನ್ನ ಏನು ನೀವು ಕಟ್ತಾ ಇದ್ದೀರಾ, ಖಂಡಿತವಾಗಿಯೂ ಕೂಡ ಇದು ಒಂದು ಘನತೆಯ ಬದುಕಿನ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಹೋರಾಟ ಅಂತ ನಾನು We are not criminals. We will not go back into the closet or be quiet or suppress our identities. We will be who we are, what we are, and what we. ಭಾರತ ದೇಶದ ಮಹಿಳೆಯ ಮೇಲೆ ರೇಪ್ ಆದಾಗ ಯಾವ ಶಿಕ್ಷೆಯನ್ನು ಕೊಡುತ್ತೋ ಸರ್ಕಾರ, ನಮ್ಮ ಸಮುದಾಯದ ಮೇಲೆ ರೇಪ್ ಆದಾಗ ಸಹ ಅದೇ ಶಿಕ್ಷೆಯನ್ನ ಸರ್ಕಾರಗಳು ವಿಧಿಸಬೇಕು ಅಂತ ಹೇಳ್ತೀವಿ. ಸರ್ಕಾರ ಅದೇ ಸಹಕಾರಗಳನ್ನ ಅದನ್ನ ವಿಧಿಸಬೇಕು ಅಂತ ಹೇಳ್ತೀವಿ. ಈಗ ಯಾವುದೇ ಕಾಯ್ದೆಗಳು ಬರಲಿ, ಯಾವುದೇ ಕಾನೂನುಗಳು ಬರಲಿ, ಯಾರೇ ತಲೆ ತಗ್ಗಿಸುವ ಹಾಗೆ ಕಾನೂನನ್ನ ತಿದ್ದುಪಡಿ ಮಾಡಬಾರ್ದು. ಯಾರೂ ತಲೆ ತಗ್ಗಿಸಬಾರ್ದು. ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಹಕ್ಕಿದೆ. ಸಮಬಾಳು ಸಮಪಾಲು ಸಮಾನವಾದ ಹಕ್ಕು, ಎಲ್ಲರೂ ಸಮಾನರು. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವವನ್ನ ಕೊಟ್ಟು ಬದುಕೋಣ. ಎಲ್ಲರೂ ಸೇರಿ ಸಮಾಜವನ್ನ ಸಮ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತಿದ್ದೀನಿ. ಜೈ ಕರ್ನಾಟಕ. ಚೆನ್ನಾಯ್ತಾ? ಏನದು ಎಣ್ಣೆನಾ? ತುಪ್ಪ ತಿನ್ನೋ ನಿಮ್ಮೆಲ್ಲರೂ ನೋಡಿ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ದುಃಖನೂ ಆಗುತ್ತೆ. ಮೊನ್ನೆ ಕೂಡ ನಾನು ರಾಮ್ಯ ಕಲಾಕ್ಷೇತ್ರ ಹೋಗಿದ್ದೆ. ಇದೇ ಈ ಟ್ರಾನ್ಸ್ ಅಮೆಂಡ್ಮೆಂಟ್ 2026 ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ. ಐ ಥಿಂಕ್ ಜೆಂಡರ್ ಐಡೆಂಟಿಫಿಕೇಶನ್ ಇರೋದು ನಿಮ್ಮ ಫಂಡಮೆಂಟಲ್ ರೈಟ್ಸ್. ಅದು ನಿಮ್ಗೆ ಸೆಲ್ಫ್ ಐಡೆಂಟಿಫಿಕೇಶನ್ ಮೂಲಕ ಆಗ್ಬೇಕು. ಬಟ್ ಇದು ಏನು ಡಿಸ್ಕಷನ್ ಮಾಡಿರ್ಲಿಲ್ಲ. ನಿಮ್ಮವ್ರ ಜೊತೆ ಅಟ್ಲೀಸ್ಟ್ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ನೀವು ಇನ್ಪುಟ್ಸ್ ಕೊಡ್ತಾ ಇದ್ರಿ. ಅವಾಗ ನಿಮ್ಗೋಸ್ಕರ ಅಂತ ಬಿಲ್ ಅಂತ ಹೇಳ್ಬೋದಾಗಿತ್ತು ನಾವು. ಇವಾಗ ಇಟ್ ಇಸ್ ನಾಟ್ ಫಾರ್ ಯು. ಬರೀ ಹೇಳ್ಕೊಳ್ಳೋದಕ್ಕಾಗತ್ತೆ ನಿಮ್ಗೆ ಪ್ರೊಟೆಕ್ಟ್ ಮಾಡಕ್ಕಂತ, ಬಟ್ ಆಕ್ಚುಲಿ ನೀವು ಓದಕ್ ಹೋದ್ರೆ ಅದು ನಿಮ್ಗೆ ಪ್ರೊಟೆಕ್ಷನ್ ಇಲ್ಲ ಅಷ್ಟು. ಫಸ್ಟ್ ಒಂದು ಕಮ್ಯುನಿಟಿ, ಒಂದು ಅಸ್ ಅಂತ ಹೇಳ್ತೀವಲ್ಲ, ಅದು ಇಲ್ವೇ ಇಲ್ಲ ಇವಾಗ. ಯಾರೊಬ್ರು ಎಲ್ಲ ಕೂತ್ಕೋತಾರೆ, ಅವರೇ ರೂಲ್ಸು ಅವರೇ ಲಾಸ್ ಮಾಡ್ತಾರೆ. ಅಲ್ಲೂ ಅಷ್ಟೇ we came to protest against DRDO. ಒಂದು ಇನ್ಸ್ಟಿಟ್ಯೂಷನ್ ಲೈಕ್ DRDO ನಾವು ಅನ್ಕೋತೀವಿ ಅವರೆಲ್ಲ ಲೀಗಲ್ ಪ್ರೋಸೆಸ್ ನೋಡ್ಕೊಂಡು ಮಾಡ್ತಾರಂತ. ಆ 27 ನಾಯಿಗಳನ್ನ ಅವ್ರು ನ್ಯೂಟರ್ ಮಾಡಿ ಸ್ಟೆರಿಲೈಸ್ ಮಾಡಿರೋರ್ನ ಎಷ್ಟು ಇನ್ಹ್ಯೂಮನ್ ಕ್ರೂಯಲ್ ವೇ ಅಲ್ಲಿ ಅವ್ರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ನಮಗೆ. ದಿಸ್ ಇಸ್ ಅ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್. ಇನ್ನು ನಾವು ನ್ಯಾಯ ಎಲ್ಲಿ ಕೇಳಕ್ ಹೋಗಬೇಕಾಗುತ್ತೆ? ಯಾರನ್ನ ನಂಬೋದು? ಐ ಥಿಂಕ್ ದ ಟ್ರಸ್ಟ್ ಫ್ಯಾಕ್ಟರ್ ಇನ್ ದಿಸ್ ಕಂಟ್ರಿ ಇಸ್ ಅಟ್ ಇಟ್ಸ್ ಲೋಯೆಸ್ಟ್. ಯಾರು ನಂಬಕ್ಕಾಗಲ್ಲ. ಇವತ್ತಿದ್ದು ನಾಳೆ ಇರಲ್ಲ. ದೇರ್ ಇಸ್ ಸೋ ಮಚ್ ದಟ್ಸ್ ಹ್ಯಾಪನಿಂಗ್. ಅಂಡ್ ಪಾಪ ನೀವು ಎಷ್ಟು ವರ್ಷದಿಂದ ನೀವು ಹೋರಾಟನೇ ಮಾಡ್ತಾ ಇದ್ರ. ಹೆಣ್ಮಕ್ಳು ಹೋರಾಟ ಮಾಡ್ತಾ ಇದ್ದಾರೆ, ನೀವು ಹೋರಾಟ ಮಾಡ್ತಾ ಇದ್ರೆ, ಆ ಕಡೆ ಎನ್ವೈರನ್ಮೆಂಟಲಿಸ್ಟ್ ಹೋರಾಟ ಮಾಡ್ತಾ ಇದಾರೆ. ಹೋರಾಟನೇ ನಡೀತಾ ಇದ್ರೆ, ಬಟ್ ಯಾರು ಕೇಳ್ತಾ ಇದಾರೆ? ನೋ ಪ್ಲೀಸ್ ಲಿಸ್ನಿಂಗ್. ನೀವು ಇಷ್ಟೆಲ್ಲ ಮಾಡಿದ್ರು ಐ ವಾಂಟ್ ಟು ಬಿ ಪಾಸಿಟಿವ್ ದಟ್ ಏನೋ ಒಂದು ಆಗುತ್ತಂತ. ಬಟ್ ಲುಕಿಂಗ್ ಎಟ್ ದ ವೇ ಸಿನ್ಸ್ 2014 ಐ ಡೋಂಟ್ ಸಿ ಎನಿಥಿಂಗ್ ಹ್ಯಾಪನಿಂಗ್.
ಕಡೆಯ ಕಾಯ್ದೆಯನ್ನು ತಕ್ಷಣ ವಾಪಸ್ ತೆಗೆದುಕೊಳ್ಳಿ. ಮೈ ಜೆಂಡರ್ 2026 ಮಸೂದೆ ಸಂಖ್ಯೆ 79 ಮಾನವ ಹಕ್ಕುಗಳಿಗೆ ಹಿನ್ನಡೆ ಲಡಂಗೆ. ಎಲ್ಲ ಕೋತಿಗಳು ಬಂದಿರೋರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ತೆ.